ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಗಲಾಟೆಯ ವಿಚಾರವಾಗಿ ಒಂದು ಕಡೆ ತನಿಖೆ ಚುರುಕುಗೊಂಡಿದೆ, ಮತ್ತೊಂದು ಕಡೆ ಆತ್ಮಹತ್ಯೆಗೆ ಯತ್ನಿಸಿದ್ರ ಸಸ್ಪೆಂಡ್ ಆಗಿದ್ದ ಎಸ್ಪಿ ಪವನ್ ನೆಜ್ಜೂರ್ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಬಳ್ಳಾರಿ ಗಲಭೆಗೆ ಎಸ್ಪಿ ಅವರ ತಲೆದಂಡ ಆಗಿತ್ತು. ಅಧಿಕಾರ ಸ್ವೀಕರಿಸಿದ ಒಂದೇ ದಿನಕ್ಕೆ ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಮತ್ತೊಂದು ಕಡೆ ಆತ್ಮಹತ್ಯೆಗೆ ಏನಾದರೂ ಯತ್ನಿಸಿದ್ರಾ ಅನ್ನುವಂತ ಪ್ರಶ್ನೆ ಇದೆ. ನಿದ್ರೆ ಮಾತ್ರೆಯನ್ನ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ರ ಪವನ್ ನೆಜ್ಜೂರ್? ತುಮಕೂರಿನ ಸ್ನೇಹಿತರ ಫಾರ್ಮ್ ಹೌಸ್ ನಲ್ಲಿ ಮಾತ್ರೆ ನುಂಗಿದ್ರ ಪವನ್ ನೆಜ್ಜೂರ್ ಆತ್ಮಹತ್ಯೆಗೆ ಯತ್ನಿಸಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಂಕ್ಸಿಟ್ 0.5 mg ಮಾತ್ರೆಯನ್ನ ನುಂಗಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಳ್ಳಾರಿ ಘರ್ಷಣೆಯನ್ನ ನಿಯಂತ್ರಿಸುವಲ್ಲಿ ವಿಫಲ ಆಗಿದ್ದಾರೆ ಎನ್ನುವಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಸಸ್ಪೆಂಡ್ ಆಗಿದ್ರು ಪವನ್ ನೆಜ್ಜೂರ್ ಅವರು. ಬಳ್ಳಾರಿ ಎಸ್ಪಿ ಆಗಿ ಒಂದೇ ದಿನದಲ್ಲಿ ಅವರು ಅಮಾನತುಗೊಂಡಿದ್ರು. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತುಮಕೂರಿನ ಆಸ್ಪತ್ರೆಯೊಂದರಲ್ಲಿ ಪವನ್ ನೆಜ್ಜೂರ್ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಆಗ್ತಾ ಇದೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ, ಬಳ್ಳಾರಿಯಲ್ಲಿ ನಡೆದಂತಹ ಆ ಒಂದು ಗಲಭೆ ಏನಿದೆ, ಆ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ, ಮತ್ತೊಂದು ಕಡೆ ಈಗ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಬಟ್ ನಿನ್ನೆ ಅಷ್ಟೇ ಸಸ್ಪೆಂಡ್ ಆಗಿದ್ರು ಪವನ್ ನೆಜ್ಜೂರ್ ಅವರು, ಬಳ್ಳಾರಿಯ ಎಸ್ಪಿ. ನಿದ್ರೆ ಮಾತ್ರೆಯನ್ನು ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ತುಮಕೂರಿನ ಅವರ ಸ್ನೇಹಿತರ ಫಾರ್ಮ್ ಹೌಸ್ನಲ್ಲಿ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನು ತಗೊಂಡಿದ್ದಾರೆ. ಹಾಗಾಗಿ ಸಸ್ಪೆಂಡ್ ಆಗಿದ್ರಿಂದ ಏನಾದರೂ ಮನನೊಂದು ಸೂಸೈಡ್ ಅಟೆಂಪ್ಟ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಸದ್ಯ ಈಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಬಳ್ಳಾರಿ ಘರ್ಷಣೆಯನ್ನು ನಿಯಂತ್ರಿಸುವಲ್ಲಿ ಅವರು ವಿಫಲ ಆಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅದರಲ್ಲಿ ನೋಡಿ, ಹೇಳಿ ಕೇಳಿ ಒಂದೇ ದಿನದಲ್ಲಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಯಾವಾಗಲೂ ಹಿಂದೆ ಎಲ್ಲ ಈ ಬಳ್ಳಾರಿ ಗಣಿ ಧೂಳು ಈ ಎಲ್ಲ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು. ಇಷ್ಟು ದಿವಸ ತಣ್ಣಗಿದ್ದಂಥ ಬಳ್ಳಾರಿಯಲ್ಲಿ ಈಗ ಒಂದು ರೀತಿಯಾದಂತಹ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಕಾರಣ 20/20 ಆ ಒಂದು ಪೋಸ್ಟರ್ ಏನಿದೆ, ಬ್ಯಾನರ್ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ಗಲಾಟೆ ಈಗ ದೊಡ್ಡ ಮಟ್ಟದ ಘರ್ಷಣೆಗೆ ಕಾರಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಚಾರ್ಜ್ ತಗೊಂಡು ಒಂದೇ ದಿನಕ್ಕೆ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಬಳ್ಳಾರಿಯ ಎಸ್ಪಿ. ಮತ್ತೊಂದು ಕಡೆ ಅವರೇನೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಏನ್ ಡೀಟೇಲ್ಸ್ ಇದೆ ಮಂಜುನಾಥ್? ರಾಮು, ಬಳ್ಳಾರಿ ಎಸ್ಪಿ ಏನು ಪ್ರವೀಣ್ ನೆಜ್ಜೂರ್ ಒಂದು ಸಸ್ಪೆಂಡ್ ಸಂಬಂಧಪಟ್ಟಾಗೆ ಈಗಾಗಲೇ ಏನು ರಾಜ್ಯ ಸರ್ಕಾರ ಒಂದು ಕುರುಡು ನೀತಿಯನ್ನ ಅನುಸರಿಸಿದೆ ಅಂದ್ರೆ ತಪ್ಪಾಗಲಿಕ್ಲಾರದು. ಇಲ್ಲಿ ಯಾಕಂದ್ರೆ ಶೋಭಾ ರಾಣಿ ಅವರ ಒಂದು ಉನ್ನತಿ ಮಾಡಿದ್ಮೇಲೆ ಇಲ್ಲಿ ಎಸ್ಪಿ ಯನ್ನು ಹೊಸದಾಗಿ ನೇಮಕ ಮಾಡಲಾಗುತ್ತೆ. ಅವರನ್ನ ಒಂದು ದಿನದಲ್ಲಿ ಇಲ್ಲಿ ಯಾವುದೋ ಒಂದು ಘರ್ಷಣೆಗೆ ಸಂಬಂಧಪಟ್ಟಾಗೆ ಆರೋಪವನ್ನ ಹೊಡಿಸಿ ಸಸ್ಪೆಂಡ್ ಮಾಡಲಾಗಿದೆ. ಅದು ಏಕದಿನದಲ್ಲಿ ಆಗೋದಿಲ್ಲ. ಹೀಗಾಗಿ ಅವರನ್ನ ಒಂದೇ ದಿನಕ್ಕೆ ಸಸ್ಪೆಂಡ್ ಮಾಡೋದಕ್ಕೆ ಸಂಬಂಧಪಟ್ಟಾಗಿ ಅವರು ಮನನೊಂದು ಇವತ್ತು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ತುಮಕೂರಿನಲ್ಲಿ ಇರ್ತಕ್ಕಂಥ ಸ್ನೇಹಿತರ ಒಂದು ಫಾರ್ಮ್ ಹೌಸ್ ನಲ್ಲಿ ಆನ್ಸಿಟ್ ಅಂತಕ್ಕಂಥ ಒಂದು ಮಾತ್ರೆಯನ್ನ, ಅದು 0.5 mg ಇರ್ತಕ್ಕಂಥ ಆನ್ಸಿಟ್ ಮಾತ್ರೆಯನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗುತ್ತೆ. ಸದ್ಯ ಅವರ ಒಂದು ಆತ್ಮಹತ್ಯೆಗೆ ಯತ್ನಿಸಿದಂತ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪಕ್ಕದಲ್ಲಿದ್ದಂತ ಸ್ನೇಹಿತರು ಇರ್ಬೋದು ಅಥವಾ ಅವರ ಬಂದೋಬಸ್ತ್ ಇದ್ದಂತ ಅಧಿಕಾರಿಗಳು ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅವರು ಔಟ್ ಆಫ್ ಡೇಂಜರ್ ಅಂದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತದೆ. ಇಲ್ಲಿ ಬಳ್ಳಾರಿಯಲ್ಲಿ ನಡೆದಂತ ವಾಲ್ಮೀಕಿ ಒಂದು ದಿನಾಚರಣೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಲೆಕ್ಸ್ ವಿಚಾರವಾಗಿ ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ನಡುವೆ ನಡೆದಂತ ಒಂದು ಸಂಘರ್ಷಕ್ಕೆ ಇವರು ಅವತ್ತು ಆ ದಿನ ಚಾರ್ಜ್ ತಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಯಾವುದು ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಠಾಣೆಗಳ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿಯಾದ ದುಷ್ಕರ್ಮಿಗಳಿದ್ದಾರೆ, ಜೊತೆಗೆ ರೌಡಿಸ್ಟರ್ಗಳು ಯಾವ ವ್ಯಾಪ್ತಿಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆದಂತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏಕಾಏಕಿ ಅವರನ್ನ
ವರ್ಗಾವಣೆ ಅಥವಾ ಸಸ್ಪೆಂಡ್ ಮಾಡ್ತಕ್ಕಂಥ ಆದೇಶವನ್ನ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಆದೇಶ ಏನಿದೆ, ಅದರಿಂದ ಮನನೊಂದ ಬಳ್ಳಾರಿ SP ಅವರು ಈಗ ಆತ್ಮಹತ್ಯೆ ಯತ್ನವನ್ನ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಈಗ ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ ಅವರು ತುಮಕೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಪ್ರಾಣಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಉಳಿದಂತೆ ಈಗ ಈ ಒಂದು ಆದೇಶ ಕೇವಲ ರಾಜ್ಯ ಸರ್ಕಾರ ಅಲ್ಲದೆ ಭಾರತ ಸರ್ಕಾರಕ್ಕೂ ಒಂದು ರವಾನೆ ಮಾಡ್ತಿರ್ತಾರೆ. ಯಾಕಂದ್ರೆ ಇಲ್ಲಿ ಅವರು 2017 ಬ್ಯಾಚ್ ಆಗಿರ್ತಕ್ಕಂಥ ಅಧಿಕಾರಿ ಅವರ ವರ್ಗಾವಣೆ ಇರಬಹುದು ಅಥವಾ ಸಸ್ಪೆನ್ಷನ್ ಏನೇ ಆದ್ರೂ ಸಹ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗುತ್ತೆ. ಆದ್ರೆ ಅವರು ಚಾರ್ಜ್ ತೆಗೆದುಕೊಂಡಂತ ಒಂದು ದಿನದಲ್ಲೇ ಅವರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿಯಿಂದ ಅವರು ಮನನೊಂದು ಆತ್ಮಹತ್ಯೆ ಯತ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DGP ಹಾಗೂ ADGP ಅವರು ಸಂಬಂಧಪಟ್ಟಂತ ಇಲಾಖೆಗಳು ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.